ವಿಶ್ವ ಹಿಂದೂ ಪರಿಷತ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಿಂದುತ್ವ ನಾಯಕರಂತೆ ಮಾತಾಡಿದ ನ್ಯಾಯಾಧೀಶ ರಾಜಕೀಯದತ್ತ ವಾಲುವ ಸಾಧ್ಯತೆ ಇದೆಯಾ? ನ್ಯಾಯಮೂರ್ತಿ ಹೇಳಿಕೆ ಕುರಿತ ವಿವಾದದ ಬಗ್ಗೆ ಯುಪಿ ಸಿಎಂ ಆದಿತ್ಯನಾಥ್ ಅವರು ನೀಡಿರುವ ಹೇಳಿಕೆ ಏನನ್ನ ಸೂಚಿಸುತ್ತಿದೆ? ಪ್ರಚೋದನಕಾರಿ ಹೇಳಿಕೆ ನೀಡಿದ ನ್ಯಾಯಮೂರ್ತಿಯ ಬೆನ್ನಿಗೆ ಬಿಜೆಪಿ ಮುಖಂಡರು ನಿಂತು ರವಾನಿಸುತ್ತಿರುವ ಸಂದೇಶ ಏನು? ಸುಪ್ರೀಂ ಕೋರ್ಟ್ ಸ್ವತಃ ವರದಿ ಕೇಳಿರುವ ವಿಷಯದಲ್ಲಿ ನ್ಯಾಯಮೂರ್ತಿಯನ್ನ ಬೆಂಬಲಿಸಿರುವ ರಾಜಕೀಯ ಮುಖಂಡರ ಉದ್ದೇಶ ಏನಿದೆ? ಹೈಕೋರ್ಟ್ ನ್ಯಾಯಾಧೀಶರೊಬ್ಬರು ಮುಸ್ಲಿಮರನ್ನ ಅವಹೇಳನ ಮಾಡ್ತಾರೆ, ದೇಶ ಬಹುಸಂಖ್ಯಾತರ ಇಚ್ಛೆಯಂತೆ ನಡೆಯುತ್ತೆ ಅಂತಾರೆ. ಅವರು ಅಲಹಾಬಾದ್ ಹೈಕೋರ್ಟ್ ನ್ಯಾಯಾಧೀಶ ಶೇಖರ್ ಕುಮಾರ್ ಯಾದವ್. ವಿಶ್ವ ಹಿಂದೂ ಪರಿಷತ್ ಕಾರ್ಯಕ್ರಮದಲ್ಲಿ ಅವರು ಹಾಗೆ ಮಾತನಾಡಿದ ಬೆನ್ನಲ್ಲೇ ಉತ್ತರ ಪ್ರದೇಶ ರಾಜಕಾರಣದಲ್ಲಿ ಸ್ಟಾರ್ ಆಗತೊಡಗಿದ್ದಾರಾ? ಈಗಿನ ಬೆಳವಣಿಗೆಗಳು ಅಂತಹ ಸೂಚನೆಯನ್ನ ಕೊಡ್ತಿವೆ. ಇತ್ತೀಚೆಗೆ ವಿಶ್ವ ಹಿಂದೂ ಪರಿಷತ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಅವರು ಭಾರತದಲ್ಲಿ ವಾಸ ಮಾಡುವ ಬಹುಸಂಖ್ಯಾತರ ಇಚ್ಛೆಗನುಗುಣವಾಗಿ ಈ ದೇಶ ಕೆಲಸ ಮಾಡುತ್ತೆ ಅಂತ ಹೇಳಿದ್ರು. ಇದು ಹಿಂದೂಸ್ತಾನ ಅಂತ ಹೇಳೋಕೆ ನನಗೆ ಯಾವುದೇ ಹಿಂಜರಿಕೆ ಇಲ್ಲ. ಈ ದೇಶ ಇಲ್ಲಿ ವಾಸಿಸುವ ಬಹುಸಂಖ್ಯಾತರ ಇಚ್ಛೆಗೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತೆ. ಇದು ಕಾನೂನು. ಇದನ್ನ ಹೈಕೋರ್ಟ್ ನ್ಯಾಯಮೂರ್ತಿಯಾಗಿ ಹೇಳ್ತಿಲ್ಲ, ಬದಲಿಗೆ ಬಹುಸಂಖ್ಯಾತರಿಗೆ ಅನುಗುಣವಾಗಿ ಕಾನೂನು ಕಾರ್ಯನಿರ್ವಹಿಸುತ್ತೆ. ಇದನ್ನ ಕುಟುಂಬ ಅಥವಾ ಸಮಾಜದಂತೆ ಪರಿಗಣಿಸಬೇಕು. ಬಹುಸಂಖ್ಯಾತರ ಯೋಗಕ್ಷೇಮ ಮತ್ತು ಸಂತೋಷವನ್ನ ಯಾವುದು ಖಾತ್ರಿಪಡಿಸುತ್ತೋ ಅದನ್ನ ಒಪ್ಪಲಾಗುತ್ತೆ ಅಂತ ನ್ಯಾಯಮೂರ್ತಿ ಯಾದವ್ ಹೇಳಿದ್ರು. ನ್ಯಾಯಮೂರ್ತಿ ಯಾದವ್ ವಿರುದ್ಧ ಹಿರಿಯ ನ್ಯಾಯವಾದಿ ಹಾಗೂ ಸಂಸತ್ ಸದಸ್ಯರೂ ಆಗಿರುವ ಕಪಿಲ್ ಸಿಬಲ್ ನೇತೃತ್ವದಲ್ಲಿ ವಿವಿಧ ಸಂಸದರು ವಾಗ್ದಂಡನೆ ನಿರ್ಣಯವನ್ನ ರಾಜ್ಯಸಭಾ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಸಲ್ಲಿಸಿದ್ದಾರೆ. ಪ್ರಸ್ತುತ ನಡೆಯುತ್ತಿರುವ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ 55 ಸಂಸದರು ಸಹಿ ಹಾಕಿರುವ ಈ ನಿರ್ಣಯದ ವಿಚಾರವಾಗಿ ಚರ್ಚೆ ನಡೆಯುವ ಸಾಧ್ಯತೆಗಳಿವೆ. ಈ ನಡುವೆ ಮುಸ್ಲಿಂ ಸಮುದಾಯದ ವಿರುದ್ಧ ನೀಡಿದ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ತನ್ನೆದುರು ಮುಂದಿನ ವಾರ ಹಾಜರಾಗುವಂತೆ ಅವರಿಗೆ ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಸೂಚಿಸಿದೆ. ಹಿಂದುತ್ವ ಬಲಪಂಥೀಯ ಸಂಘಟನೆಯಾದ ವಿಶ್ವ ಹಿಂದೂ ಪರಿಷತ್ ಕಾನೂನು ಘಟಕ ಡಿಸೆಂಬರ್ 8ರಂದು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ನ್ಯಾಯಮೂರ್ತಿ ಯಾದವ್ ಅವರು ಮಾಡಿದ್ದ ಭಾಷಣ ವಿವಾದ ಸೃಷ್ಟಿಸಿತ್ತು. ನಿಯಮ ಹೇಳೋದೇನು? ನ್ಯಾಯಾಧೀಶರು ಬಹಿರಂಗ ಚರ್ಚೆಯಲ್ಲಿ ಪಾಲ್ಗೊಳ್ಳುವಂತಿಲ್ಲ, ರಾಜಕೀಯವಾಗಿ ತನ್ನ ವೈಯಕ್ತಿಕ ಆಲೋಚನೆಗಳನ್ನು ಬಹಿರಂಗವಾಗಿ ಹೇಳಿಕೊಳ್ಳುವಂತಿಲ್ಲ. ಆದರೆ ಈಗ ಸಂಸದರು ವಾಗ್ದಂಡನೆ ನಿರ್ಣಯಕ್ಕೆ ಮುಂದಾಗಿರೋದನ್ನೇ ತಪ್ಪು ಎನ್ನುವ ರೀತಿಯಲ್ಲಿ ಯುಪಿ ಸಿಎಂ ಆದಿತ್ಯನಾಥ್ ಮಾತಾಡ್ತಿದ್ದಾರೆ. ಅವರು ತನ್ನ ಅಭಿಪ್ರಾಯವನ್ನೇ ನೇರವಾಗಿ ಹೇಳಿದ ನ್ಯಾಯಾಧೀಶರ ವಿರುದ್ಧ ವಾಗ್ದಂಡನೆಗೆ ಮುಂದಾಗಿದ್ದಾರೆ. ಅಂಥವರು ಸಂವಿಧಾನ ಕೈಯಲ್ಲಿ ಹಿಡಿದು ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡ್ತಾರೆ ಅಂತ ಟೀಕಿಸಿದ್ದಾರೆ. ಸತ್ಯವನ್ನ ಹೇಳ್ತಿರೋರನ್ನ ಸತ್ಯ ಹೇಳದಂತೆ ತಡೆಯುವ, ಸತ್ಯವನ್ನ ದಮನಿಸುವ ಯತ್ನ ವಿಪಕ್ಷಗಳಿಂದ ನಡೆದಿದೆ ಅಂತ ಆದಿತ್ಯನಾಥ್ ಟೀಕಿಸಿದ್ದಾರೆ. ಬಹಳಷ್ಟು ದೇಶಗಳಲ್ಲಿ ಬಹುಸಂಖ್ಯಾತರ ಇಚ್ಛೆಯಂತೆಯೇ ದೇಶ ನಡೆಯುತ್ತೆ. ಭಾರತ ಕೂಡ ಅಂತಹ ಒಂದು ದೇಶ. ಆದರೆ ಈ ಜನರು ಹಾಗಾಗೋಕ್ಕೂ ಬಿಡ್ತಿಲ್ಲ. ಅಂತಹ ಆಲೋಚನೆಯನ್ನ ಹತ್ತಿಕ್ಕುವ ಕೆಲಸ ಆಗ್ತಿದೆ ಅಂತ ಆದಿತ್ಯನಾಥ್ ಆರೋಪಿಸಿದ್ದಾರೆ. ಹೀಗೆ ಹೇಳುವ ಮೂಲಕ ಆದಿತ್ಯನಾಥ್ ಪೂರ್ತಿಯಾಗಿ ನ್ಯಾಯಮೂರ್ತಿ ಶೇಖರ್ ಯಾದವ್ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ. ನ್ಯಾಯಾಧೀಶರಾದವರೊಬ್ಬರು ತಮ್ಮ ಆ ಸಾಂವಿಧಾನಿಕ ಹುದ್ದೆಯ ಹಿನ್ನೆಲೆಯಲ್ಲಿ ಪಾಲಿಸಬೇಕಾದ ನಿಯಮಗಳ ಬಗ್ಗೆ ಆದಿತ್ಯನಾಥ್ ಗಮನವನ್ನೇ ಕೊಡೋದಿಲ್ಲ. ಬದಲಿಗೆ ಆ ನ್ಯಾಯಾಧೀಶರು ಹೇಳ್ತಿರುವ ಸತ್ಯವನ್ನ ಅದುಮಲಾಗ್ತಿದೆ ಅಂತ ಹೇಳ್ತಿದ್ದಾರೆ. ಇದೆಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ ಇದು ನ್ಯಾಯಮೂರ್ತಿ ಯಾದವ್ ನಿಧಾನವಾಗಿ ರಾಜಕೀಯದ ಒಳಗೆ ಪ್ರವೇಶ ಪಡೆಯೋದ್ರ ತಯಾರಿನಾ ಅನ್ನೋ ಅನುಮಾನ ಮೂಡದೇ ಇರೋದಿಲ್ಲ. ಈಗಾಗಲೇ ನ್ಯಾಯಾಧೀಶರಾಗಿದ್ದವರು ಬೇರೆ ಬೇರೆ ರಾಜ್ಯಗಳಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರೋದನ್ನ ನೋಡಿದಿವಿ. ಹುದ್ದೆಗೆ ರಾಜೀನಾಮೆ ನೀಡಿ ಬಿಜೆಪಿ ಟಿಕೆಟ್ನಿಂದ ಚುನಾವಣೆಗಿಳಿದು ಗೆದ್ದವರನ್ನೂ ನೋಡಿದ್ದೇವೆ. ಈಗ ನ್ಯಾಯಮೂರ್ತಿ ಯಾದವ್ ಕೂಡ ಅಂಥದ್ದೇ ಹಾದಿಯಲ್ಲಿ ಸಾಗ್ತಾ ಇದ್ದಾರಾ? ಅಥವಾ ಅವರ ರಾಜಕೀಯ ಪ್ರವೇಶಕ್ಕೆ ನಾಯಕರೇ ವೇದಿಕೆಯನ್ನ ಸಜ್ಜುಗೊಳಿಸುತ್ತಿದ್ದಾರಾ? ಉತ್ತರ ಪ್ರದೇಶದಲ್ಲಿ 2027ರ ಚುನಾವಣೆಗೆ ಇದು ತಯಾರಿನಾ? ರಾಜಕೀಯದಲ್ಲಿ ಏನೂ ಆಗಬಹುದು. ಆದರೆ ನ್ಯಾಯಾಂಗ ವ್ಯವಸ್ಥೆ ಇಷ್ಟೊಂದು ಬಹಿರಂಗವಾಗಿಯೇ ತನ್ನ ಸ್ವರೂಪವನ್ನ ಬದಲಿಸಿಕೊಳ್ತಿರೋದು, ನ್ಯಾಯಾಧೀಶರ ಹುದ್ದೆಯಲ್ಲಿರೋರು ಬಲಪಂಥೀಯ ವಿಚಾರಧಾರೆಯನ್ನ ವ್ಯಕ್ತಪಡಿಸ್ತಿರೋದು ಮತ್ತು ದೇಶದ ಅಲ್ಪಸಂಖ್ಯಾತರ ವಿರುದ್ಧ ಬಹಿರಂಗವಾಗಿಯೇ ನಿಲ್ಲುವ ಸೂಚನೆ ಕೊಡ್ತಿರೋದು ಕಳವಳಕಾರಿ ಅಂತ ಅನ್ನಿಸ್ತೇ ಇರೋದು. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು. ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.